ನಾನು ಇವತ್ತು ಒಂದು ಒಳ್ಳೆಯ ರೆಸಿಪಿ ಜೊತೆ ಬಂದಿದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಈ ಒಂದು ಇಟಾಲಿಯನ್ ಡಿಶ್ ತುಂಬ ಇಷ್ಟ. ದಟ್ ಈಸ್ ನಿಮ್ಮ ಪ್ರಕಾರ ದಟ್ ಈಸ್ ವೈಟ್ ಸಾಸ್ ಪಾಸ್ತಾ, ಬಟ್ ನಾವು ಅದನ್ನು ಕರೆಯೋದು ಬೆಶಮಲ್ ಸಾಸ್ ಪೆಣ್ಣೆ ಪಾಸ್ತಾ. ನಾವು ಯಾವುದನ್ನು ಸ್ಪೆಗೆಟಿ ತೊಗೊಂಡ್ರೆ ಇಟ್ ವುಡ್ ಬಿ ಬೆಶಮಲ್ ಸಾಸ್ ಸ್ಪೆಗೆಟಿ ಪಾಸ್ತಾ. ಸೊ ನಾನಿವತ್ತು ಪೆಣ್ಣೆ ಪಾಸ್ತಾದಲ್ಲಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ, 5 ಸ್ಟಾರ್ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಸ್ಟ್ಯಾಂಡರ್ಡೈಸ್ಡ್ ಆಗಿ ಈ ಪಾಸ್ತಾ, ನಾನು ಈ ರೆಸಿಪಿನ ತಿಳ್ಕೊಳ್ಳೋಣ. ಲೋಕಲ್ ಸ್ಟೈಲ್ ಮಾಡೋ ವಿಧಾನ ಬೇರೆ ಆ್ಯಂಡ್ ರೆಸ್ಟೋರೆಂಟ್ ಈ 5 ಸ್ಟಾರ್ ವೇ ಅಲ್ಲಿ ಮಾಡೋ ಸ್ಟೈಲ್ ವಿಧಾನನೇ ಬೇರೆ. ಸೊ ಇವತ್ತು ನಾನು ಮಾಡ್ತಾ ಇರೋದು ಇನ್ ಡೀಟೇಲ್ಡ್ 5 ಸ್ಟಾರ್ ಹೋಟೆಲಲ್ಲಿ ಹೆಂಗೆ ಮಾಡ್ತೀವೋ ಹಂಗೆ. ಸೊ ತಡ ಇನ್ನೇನಕ್ಕೆ, ಬನ್ನಿ ನೋಡೋಣ ಏನೇನು ಹಾಕ್ತೀವಿ ಆ ರೆಸಿಪಿಗೆ ಅಂತ ಹೇಳಿ. ಸೊ ಇಲ್ಲಿ ನಾವು ಫಸ್ಟು ವೈಟ್ ಸ್ಟಾಕ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ನಾವು ಸ್ಟಾಕಿಗೆ ಏನೇನು ಬಳಸ್ತಾ ಇದ್ದೀವಿ ಅಂದರೆ ಅನಿಯನ್ಸ್, ಸೆಲೆರಿ ಆ್ಯಂಡ್ ಕ್ಯಾರೆಟ್ ಎಲ್ಲ ಸೇಮ್ ಪ್ರಪೋರ್ಷನ್. ಈರುಳ್ಳಿ ಒಂದು ಚಿಕ್ಕ ಸೈಜ್ ತೊಗೊಂಡಿದ್ದೀನಿ ಆ್ಯಂಡ್ ಕ್ಯಾರೆಟ್ ಒಂದು ಚಿಕ್ಕದು ಆ್ಯಂಡ್ ಸೆಲೆರಿ ಅದೇ ಪ್ರಪೋರ್ಷನಲ್ಲಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ಟೆಮ್ ಮತ್ತು ಲೀಫ್ ಎರಡೂ ಹಾಕ್ತಾಯಿದ್ದೀವಿ. ಪಾಸ್ತಾಗೆ ಏನೇನು ಹಾಕ್ತಾಯಿದ್ದೀವಿ ಅಂತ ಅಂದರೆ ಎಲ್ಲದು ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು ಅನಿಯನ್ಸ್, ಜುಕಿನಿ ಮತ್ತು ಕ್ಯಾಪ್ಸಿಕಮ್. ದಿಸ್ ಇಸ್ ಅನಿಯನ್ ಕ್ಲೌಟ್. ಇದನ್ನು ನಾವು ಬೆಶಮಲ್ ಸಾಸ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಯಾವುದಾದ್ರು ಹಾಲು ತೊಗೋಬೇಕಾಗುತ್ತೆ. ಸೊ ನಾನು ಇಲ್ಲಿ ನಂದಿನಿ ಹಾಲು ತೊಗೊಂಡಿದ್ದೀನಿ ಆ್ಯಂಡ್ ಪೆಣ್ಣೆ ಪಾಸ್ತಾ ತೊಗೊಂಡಿದ್ದೀನಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ರುಚಿಗೆ ತಕ್ಕಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಹರ್ಬ್ಸ್, ದಟ್ ಈಸ್ ಆರಿಗ್ಯಾನೋ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ಬಟರ್ ಆ್ಯಂಡ್ ಮೈದಾ ಎರಡು ಸೇಮ್ ಸೇಮ್ ಪ್ರಪೋರ್ಷನ್ ಇರೋವಂಥದ್ದನ್ನ ತೊಗೋಬೇಕು. ಸೊ ನಾನು ಇವಾಗ 30 ಗ್ರಾಮ್ಸ್ ಆಫ್ ಮೈದಾ ಆ್ಯಂಡ್ 30 ಗ್ರಾಮ್ಸ್ ಆಫ್ ಬಟರ್ ತೊಗೊಂಡಿದ್ದೀನಿ. ದೆನ್ ನೆಕ್ಸ್ಟ್ ಪೆಪ್ಪರ್ ತೊಗೊಂಡಿದ್ದೀನಿ. ಆಮೇಲೆ ಲಾಸ್ಟಿಗೆ ಚೀಸ್ನ ಗ್ರೇಟ್ ಮಾಡಿ ಹಾಕೋಕ್ಕೆ ಚೀಸ್ನ ತೊಗೊಂಡಿದ್ದೀನಿ. ಸೊ ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾಕ್ನ ಯಾವಾಗಲೂ ಸಿಮ್ಮರಿಂಗ್ ಮೆಥಡಲ್ಲಿ ಮಾಡಬೇಕು, ಆವಾಗಲೇ ಆ ಫ್ಲೇವರ್ ಎಲ್ಲ ಎನ್ಹಾನ್ಸ್ ಆಗೋದು. ಹಾಗಾಗಿ ಇವಾಗ ಸೆಲೆರಿ, ಅನಿಯನ್ ಮತ್ತು ಕ್ಯಾರೆಟ್ ಎಲ್ಲನೂ ಹಾಕ್ತಾಯಿದ್ದೀನಿ ಆ್ಯಂಡ್ ದಿಸ್ ಇಸ್ ವೈಟ್ ಸ್ಟಾಕ್. ಹಾಗಾಗಿ ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಒಂದು 20 ಮಿನಿಟ್ಸ್ ಸಿಮ್ಮರಿಂಗ್ ಮೆಥಡಲ್ಲಿ ಮಾಡಬೇಕಾಗತ್ತೆ. ಅಕಸ್ಮಾತ್ ಏನಾದ್ರು ಸ್ಕಮ್ ಅಂದರೆ ಚೆನ್ನಾಗಿ ಕುದೀತಾ ಇದೆ ಅಂತಂದರೆ ಆ ಪಾಟನ್ನ ತೆಗ್ದಾಕ್ತಾ ಇರಬೇಕು. ಸೊ ಆವಾಗಲೇ ಒಂದು ಪರ್ಫೆಕ್ಟ್ ವೈಟ್ ಸ್ಟಾಕ್ ಆಗೋದು. ನೀರು ಕಾದಿದೆ, ಹಾಗಾಗಿ ಇವಾಗ ನಾನು 500 ಗ್ರಾಮ್ಸ್ ಪಾಸ್ತಾನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿ ಇದನ್ನು ಬಾಯ್ಲ್ ಮಾಡಬೇಕು ಪಾಸ್ತಾ 8 to 10 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕಾಗುತ್ತೆ. ಕಂಪ್ಲೀಟ್ ಓವರ್ ಕುಕ್ಡ್ ಆದರೆ ಪಾಸ್ತಾ ಫುಲ್ ಹಾಳಾಗುತ್ತೆ, ನೋಡ್ಕೊಳ್ತಾ ಇರ್ಬೇಕು ಅವಾಗವಾಗ. ಸೊ ಇವಾಗ ನಾವು ತೊಗೊಂಡಿರೋವಂಥ ಬಟರ್ನ ಹಾಕ್ತಾಯಿದ್ದೀನಿ. ಮೈದಾ ಹಾಕ್ತಾನೆ ಮಿಕ್ಸ್ ಮಾಡ್ತಾ ಇರಬೇಕು, ಲಮ್ಸ್ ಇರಬಾರ್ದು ಆ್ಯಂಡ್ ಬ್ರೌನ್ ಕೂಡ ಆಗಬಾರ್ದು, ನೋಡ್ಕೋಬೇಕಾಗುತ್ತೆ. ನೋಡಿ ಹಾಲು ಹಾಕ್ತಾಯಿದ್ದೀನಿ, ಅದು ವಿತೌಟ್ ಲಮ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಹಾಲು ಹಾಕಿ ಮಿಕ್ಸ್ ಮಾಡಬೇಕು, ಲಮ್ಸ್ ಇಲ್ಲದೆ ಇರೋ ಥರ. ನೋಡಿ ಎಷ್ಟು ಬೇಗ ಇದಾಗ್ಬಿಡುತ್ತೆ, ಎಷ್ಟು ಬೇಗ ಗಟ್ಟಿಯಾಗೋಗುತ್ತೆ ಅಂತ ಹೇಳಿ. ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ, ಲಮ್ಸ್ ಇರಬಾರ್ದು. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಆರಿಗ್ಯಾನೋ ಹಾಕ್ತಾಯಿದ್ದೀನಿ. ಸೊ ಪ್ಲೇನ್ ವೈಟ್ ಸಾಸ್ ಮಾಡಬೇಕಾದ್ರೆ ನಾವು ಹರ್ಬ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಪಾಸ್ತಾ ಮಾಡ್ತಾ ಇರೋದ್ರಿಂದ ನಮಗೆ ಹರ್ಬ್ಸ್ ಟೇಸ್ಟ್ ಬೇಕಾಗುತ್ತೆ. ಹಾಗಾಗಿ ನಾನು ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಈ ಫ್ಲೇವರ್ಗೆ ಹಾಕ್ತಾಯಿದ್ದೀನಿ. ಮಾಡಿ ಒಂದು ಸತಿ ಸ್ಟಿರ್ ಮಾಡೋಣ. ನೋಡಿ ಇವಾಗ ಆಲ್ರೆಡಿ ಥಿಕ್ ಕನ್ಸಿಸ್ಟೆನ್ಸಿ ಬಂದಿದೆ. ಬೇಕಾದರೆ ನಾವು ಸ್ವಲ್ಪ ಪೆಪ್ಪರ್ ಕೂಡ ಹಾಕೋಬೋದು. ಸೊ ನಾನು ಒಂದು ಪಿಂಚ್ ಹಾಕ್ಕೊಳ್ತಾ ಇದ್ದೀನಿ. ಗೇಮ್ ಚೇಂಜರ್ ಆಫ್ ದ ಸಾಸ್ ಇಸ್ ಅನಿಯನ್ ಕ್ಲೌಟ್.
ಆನಿಯನ್ ಕ್ಲೌಟ್ ಸಿಂಪಲ್ ಈಸಿ ಮಾಡೋಕ್ಕೆ. ಎಲ್ಲ ಈರುಳ್ಳಿ ಬಿಡಿಸ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡು ಅದಕ್ಕೆ ಸಪೋರ್ಟಿಗೆ ನಾವು ಲವಂಗನ ಚುಚ್ಕೊಂಡಿದ್ದೀವಿ. ಇದು ಒಳ್ಳೆ ಫ್ಲೇವರ್ ಎನ್ಹಾನ್ಸ್ ಮಾಡುತ್ತೆ ಹಾಕಿದ್ರೆ ಸಾಸ್ಗೆ. ಹಾಗಾಗಿ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಸೊ ಇದು ಯಾವಾಗಲೂ ಗಟ್ಟಿ ಫಾರ್ಮಲ್ಲೇ ಇರುತ್ತೆ. ಸೊ ನಾವು ಮಾಡ್ಕೊಂಡಿರೋ ವೈಟ್ ಸ್ಟಾಕ್ನ ಹಾಕಿದಾಗ ಅದು ಬ್ಯಾಲೆನ್ಸ್ ಆಗುತ್ತೆ, ಟೆಕ್ಸ್ಚರ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಯೂಶಲಿ ನಾವೇನು ಮಾಡ್ತೀವಿ, ಪಾಸ್ತಾ ಕುಕ್ ಆಗಿರೋ ವಾಟರ್ನ ಯೂಸ್ ಮಾಡ್ತೀವಿ. ಇದು ಸ್ಟಾಕ್ ಯೂಸ್ ಮಾಡೋದ್ರಿಂದ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ, ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾವು ಸ್ಟಾಕ್ನ ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಪಾಸ್ತಾ ರೆಡಿ ಆಗಿದೆ, ಕುಕ್ಡು ಆಗಿಲ್ಲ, ತುಂಬ ಇದು ಆಗಿಲ್ಲ, ಆ ಥರ ಇರಬೇಕಾಗುತ್ತೆ. ಸೊ ಪಾಸ್ತಾ ರೆಡಿ ಆಗಿದೆ. ಇದನ್ನು ಸ್ಟ್ರೈನ್ ಮಾಡಿ ಆಯಿಲ್ ಹಾಕಿ ಸಪ್ರೇಟಾಗಿ ಇಡಬೇಕಾಗುತ್ತೆ. ಸೊ ಇವಾಗ 3 ಮೇನ್ ಥಿಂಗ್ಸ್ನ ನಾವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಪಾಸ್ತಾ ಮಿಕ್ಸಿಂಗ್ ಮುಂಚೆ. ದಟ್ ಈಸ್ ಸ್ಟಾಕ್. ಅಂದರೆ ದಿಸ್ ಇಸ್ ಕಂಪ್ಲೀಟ್ಲಿ ಸ್ಟ್ಯಾಂಡರ್ಡೈಸ್ ಮೆಥಡಲ್ಲಿ ಮಾಡೋದು. ಲೈಕ್ ಪಟ್ಟನ ಲೋಕಲ್ ಸ್ಟೈಲಲ್ಲಿ ಮಾಡಬೇಕು ಅಂದರೆ ಅದು ನಾನು ಅಪ್ಲೋಡ್ ಮಾಡಿದ್ದೀನಿ, ಆ ವ್ಲಾಗ್ ನೀವು ನೋಡ್ಬೋದು. ಅದಕ್ಕೆ ಸ್ಟಾಕ್ ಎಲ್ಲ ಅವಶ್ಯಕತೆ ಏನಿಲ್ಲ, ಪಾಸ್ತಾ ವಾಟರ್ ಜೊತೆನೇ ಮಾಡ್ಬೋದು. ಬಟ್ ಇನ್ನು ಫ್ಲೇವರ್ ಎನ್ಹಾನ್ಸ್ಡ್ ಆಗಿ ರೆಸ್ಟೋರೆಂಟ್ ಟೇಸ್ಟ್ ಬರಬೇಕು ಅಂದರೆ ಈ ಮೆಥಡ್ಸ್ನ ಫಾಲೋ ಮಾಡಬೇಕು. ಹಾಗಾಗಿನೇ ಅಷ್ಟು ಪ್ರೈಸಿ ಇರುತ್ತೆ ಪಾಸ್ತಾಗಳು ರೆಸ್ಟೋರೆಂಟಲ್ಲಿ. ಸೊ ಆ್ಯಂಡ್ ಸ್ಟಾಕ್, ವೈಟ್ ಸ್ಟಾಕ್ ರೆಡಿ ಮಾಡ್ಕೋಬೇಕು. ದಟ್ ಈಸ್ ವೆಜಿಟೇಬಲ್ ವೈಟ್ ಸ್ಟಾಕ್ ಆ್ಯಂಡ್ ವೈಟ್ ಸಾಸ್ ಪಾಸ್ತಾ, ವೈಟ್ ಸಾಸ್. ಇಲ್ಲಿ ನಾನು ಆನಿಯನ್ ಕ್ಲೌಟ್ ಲಾಸ್ಟಲ್ಲಿ ತೆಗಿತೀನಿ. ಆನಿಯನ್ ಕ್ಲೌಟ್ನ ಹಾಕಂಗಿಲ್ಲ ಪಾಸ್ತಾ ಮಿಕ್ಸಿಂಗಲ್ಲಿ. ಪ್ಯಾನ್ ತೊಗೊಂಡಿದ್ದೀನಿ, ಪ್ಯಾನಲ್ಲಿ ಇವಾಗ ಪಾಸ್ತಾ ಮಿಕ್ಸಿಂಗ್ ಮಾಡ್ತಾ ಇದ್ದೀವಿ. ಪಾಸ್ತಾನ ನಾನು ಸ್ಟ್ರೈನ್ ಮಾಡಿ ಆಯಿಲ್ ಹಾಕಿ ನಾನು ಸ್ವಲ್ಪ ಕೂಲ್ ಆಗಲಿ ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಹಂಗೆ ಮಾಡಿದಾಗ ಇನ್ನೂ ಚೆನ್ನಾಗಾಗುತ್ತೆ. ಸೊ ನಮ್ಮ ಕಾಲೇಜಲ್ಲಿ ನಾನು ಮಾಡಿದಾಗ ಏನು ಮಾಡಿಬಿಟ್ಟಿದೆ, ಸ್ಟ್ರೈನ್ ಮಾಡಿ ಹಂಗೆ ಹೊರಗಡೆ ಇಟ್ಟಿದ್ದೆ. ಸೊ ಅದನ್ನು ಮಿಕ್ಸಿಂಗ್ ಮಾಡಿದಾಗ ಓವರ್ ಕುಕ್ಟಾಗಿ ಇತ್ತು. ಸೊ ಆ ಥರ ಆಗಬಾರ್ದು ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ನಮ್ಮ ಶೆಫ್ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನು ಇವತ್ತು ನಾನು ಮಾಡ್ತಾ ಇರೋದು ನಾನು ನಮ್ಮ ಕಾಲೇಜಲ್ಲಿ ಕಲ್ತಿರೋವಂಥದ್ದು, ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ಕಲ್ತಿರೋವಂಥದ್ದು. ಹಾಗಾಗಿ ನಾನು ನಿಮಗೂ ತಿಳಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ವೈಟ್ ಸಾಸ್ ಪಾಸ್ತಾ, ಆಲ್ಫ್ರೆಡೋ ಪಾಸ್ತಾ ಅಂದರೆ ತುಂಬ ಇಷ್ಟ. ಹಾಗಾಗಿ ಇದನ್ನು ನೀವು ನೋಡ್ಕೊಂಡು ಮಾಡ್ಬೋದು. ಪೇಷನ್ಸ್ ಇರಬೇಕು ಮಾಡಬೇಕಂದ್ರೆ, ಆವಾಗ ಔಟ್ಕಮ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಬಟರ್ ನಾನು ಕಮ್ಮಿನೇ ತೊಗೊಂಡಿದ್ದೀನಿ. ಸೊ ಒಂದು ಸ್ಪೂನ್ ಅಷ್ಟು ಬಟರ್ ತೊಗೊಂಡಿದ್ದೀನಿ. ಇವಾಗ ನಾನು ಆನಿಯನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ವೆಜಿಟೇಬಲ್ಸ್ನ ಸಾಟೆ ಮಾಡ್ಕೊಳ್ಳೋಣ. ಇವಾಗ ನಾನು ವೆಜಿಟೇಬಲ್ಸ್ನ ಸಾಟೆ ಮಾಡ್ಕೊಂಡಿದ್ದೀನಿ. ವೈಟ್ ಸಾಸ್ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಬೇಕು ಅನ್ನೋದೇನಿಲ್ಲ, ಸಾಟೆ ಮಾಡ್ಕೊಳ್ಳೋಣ. ನೋಡಿ, ತಿಕ್ ಕನ್ಸಿಸ್ಟೆಂಟ್ ಬಂದಿದೆ, ಇನ್ನೂ ತಿಕ್ಕ ಆಗುತ್ತೆ. ನಾವು ವೆಜಿಟೇಬಲ್ ಸ್ಟಾಕ್ನ ಹಾಕೋಣ. ಅದು ಕನ್ಸಿಸ್ಟೆನ್ಸ್ ನೋಡ್ಕೊಂಡು ಕೂಡ ಹಾಕೋಬೋದು ಸ್ಟಾಕ್ನ. ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಹರ್ಬ್ಸ್ನ ಹಾಕ್ತಾ ಇದ್ದೀನಿ, ಸ್ವಲ್ಪ ಸ್ಪೈಸಸ್ಗೋಸ್ಕರ. ಸಾರ್ಡೋ ಜೊತೆ ಪೇರಪ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಸ್ಪೆಷಲ್ ಫ್ರೆಂಡ್ ಬಂದಿದ್ದಾರೆ, ಅವರು ಇವಾಗ ಟೇಸ್ಟ್ ಮಾಡ್ತಾ ಇದ್ದಾರೆ. ಅವ್ರು ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತಾರೆ ಗೈಸ್. ಅಲ್ಲ ಅವ್ರು ನೋಡೋಕ್ಕೆ ನೋಡಿ, ಇಷ್ಟು ಚೆನ್ನಾಗಿದ್ರು ನಾನು ಚೆನ್ನಾಗಿಲ್ಲ ಅಂತಂದ್ರೆ ಇಲ್ಲ ಹೇಳಿ ಇವಾಗ. ಆಕ್ಚುಲಿ ಬೂಮರ್ ಇದೆ, ಸ್ಪಿಟ್ ಮಾಡಿ. ಇವಾಗ ಅಪ್ಪು ಟೇಸ್ಟ್ ಮಾಡ್ತಾ ಇದ್ದಾರೆ.
ಚೆನ್ನಾಗಿದೆಯಾ? ಗ್ಲೆನ್ಸ್ ಥರ ಇದೆಯಾ? ಚೆನ್ನಾಗಿದೆ, ಹೆಲ್ದಿ. ಹೆಲ್ದಿ ಆಗಿದೆ ಅಲ್ಲ, ನಿಜ ಚೆನ್ನಾಗಿದೆಯಾ ಟೇಸ್ಟಿಯಾಗಿ? ಚೆನ್ನಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಖುಷಿ ಹೆಂಗಿದೆ? ಹಾಂ, ಇಷ್ಟ ಆಯ್ತಾ? ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಅನಿಯನ್ಸ್ ಎಲ್ಲ ನೀನು ಅಲ್ಲುಜ್ಜದೆ ರೆಡಿ ಆಗಿದ್ಯಾ? ಅಲ್ಲುಜ್ಜಿಲ್ಲ ನೋಡು, ಅಲ್ಲುಜ್ಜದೆ ರೆಡಿ ಆಗಿದ್ದಾಳಂತೆ. ಹೆಂಗಿದೆ ನಿಶು? ಚೆನ್ನಾಗಿದೆಲ್ಲ. ನಾಯಿ, ಥ್ಯಾಂಕ್ ಯು. ಫಸ್ಟ್ ಅಟೆಂಪ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು. ವೈಟ್ ಸಾಸ್ ಪಾಸ್ತಾ ಡ್ಯಾಡಿಗೆ ಕೊಡ್ತಾ ಇದ್ದೀನಿ. ರೆಸ್ಟೋರೆಂಟ್ ಸ್ಟೈಲ್ ಪಾಸ್ತಾ. ವೈಟ್ ಚೆನ್ನಾಗಿದೆಯಾ?